ಹಾಯ್! ಈ ಪಿಕ್ಚರ್‌ನ ನೀವು ಯೂಶುವಲಿ ನೋಡಿರ್ತೀರ. ಥಿಂಗ್ಸ್ ಐ ಕ್ಯಾನ್ ಕಂಟ್ರೋಲ್, ಥಿಂಗ್ಸ್ ಐ ಕ್ಯಾನಾಟ್ ಕಂಟ್ರೋಲ್ ಅಂತ. ನಾನು ಇದನ್ನ ನೋಡಿದ್ದೆ. ಬಟ್ ಆಕ್ಚುಲಿ ಲೈಫಲ್ಲಿ ಇದನ್ನ ಅಪ್ಲೈ ಮಾಡಿದಾಗ ಆಸಮ್ ರಿಸಲ್ಟ್ ಸಿಗ್ತಾ ಹೋಯ್ತು. ಎಸ್ಪೆಷಲಿ ಸಿಚುಯೇಷನ್‌ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಯ್ತು. ಸ್ಟೋಯಿಸಿಸಂ ಫಿಲಾಸಫಿ ಪ್ರಕಾರ ನಮ್ಮ ಜಗತ್ತನ್ನ 2 ವಿಭಾಗವಾಗಿ ಮಾಡಬೇಕು. ಒಂದು ನಮ್ಮ ಕಂಟ್ರೋಲಲ್ಲಿ ಏನಿದೆ ಅಂತ. ಅದು ನಮ್ಮ ಆಲೋಚನೆಗಳು, ನಮ್ಮ ಆಕ್ಷನ್ಸ್ ಹಾಗೂ ನಮ್ಮ ಪ್ರತಿಕ್ರಿಯೆ. ಇನ್ನೊಂದು ನಮ್ಮ ಕಂಟ್ರೋಲಲ್ಲಿ ಏನು ಇಲ್ಲ ಅಂತ. ಅದು ನಮ್ಮ ಸುತ್ತ ಇರುವಂಥ ವೆದರ್, ನಮಗೆ ಸಿಗುವಂಥ ರಿಸಲ್ಟ್ಸ್, ಹಾಗೆ ಜನರ ಒಪಿನಿಯನ್ಸ್ ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀರಾ. ಟ್ರಾಫಿಕೇ ಇಲ್ಲ ಅಂದರೆ ಆರಾಮಾಗಿ ಹೋಗ್ಬೋದಿತ್ತು, ಈಗ ನೋಡ್ರಿ ಇಷ್ಟೆಲ್ಲ ಗಾಡಿ ಇದೆಯಲ್ಲ ಅಂತ ಸುಮ್ಮನೆ ಇರಿಟೇಟ್ ಆಗೋದಕ್ಕಿಂತ ಟ್ರಾಫಿಕ್ ನಮ್ಮ ಕೈಯಲ್ಲಿಲ್ಲ, ಬಟ್ ನಮ್ಮ ಥಾಟ್ಸ್ ನಮ್ಮ ಕೈಯಲ್ಲಿದೆ. ಸೊ ಕಾಮಾಗೆ ಕಾಯೋಣ ಅಂತ ಅಂದ್ಕೊಳ್ಬೋದು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಿಮ್ಮ ಆಫೀಸ್ ಬಾಸ್ ನಿಮ್ಗೆ ಕೂಗಾಡ್ತಾ ಇರ್ತಾರೆ, ಅಥವಾ ಮನೆ ವಾತಾವರಣದಲ್ಲಾಗಿರ್ಬೋದು. ಬಟ್ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅವರಿಗೆ ದಟ್ ನಂದೇನು ತಪ್ಪಿರಲಿಲ್ಲ ಅಂಥೇಳಿ, ಬಟ್ ಅವ್ರು ಕೇಳೋಂಥ ಸ್ಥಿತಿಲೇ ಇಲ್ಲ. ಸೊ ಆವಾಗ ನೀವು ಅಂದ್ಕೊಳ್ಬೋದು, ಹೊರಗಡೆಯಿಂದ ಸಿಚುವೇಶನ್ ನನ್ನ ಕೈಯಲ್ಲಿಲ್ಲ, ಬಟ್ ನನ್ನ ಥಾಟ್ಸ್ ನನ್ನ ಕೈಯಲ್ಲಿದೆ. ಸೊ ನಂದೇನು ತಪ್ಪಿಲ್ಲ, ನಾನು ಕಾಮಾಗೇ ಇರ್ತೀನಿ ಅಂತ. ಆವಾಗ ಹೊರಗಡೆ ಸಿಚುವೇಶನ್ ಕೂಲ್ ಆದಮೇಲೆ ನೀವು ಹೋಗಿ ಮಾತಾಡ್ಬೋದು. ಯಾರಾದರೂ ಪೇರೆಂಟ್ಸ್ ಇದನ್ನು ನೋಡ್ತಾ ಇದ್ದರೆ, ನಿಮ್ಮ ಮಕ್ಕಳು ಹಠ ಮಾಡ್ತಿರೋದು ನಿಮ್ಮ ಕಂಟ್ರೋಲಲ್ಲಿಲ್ಲ, ಬಟ್ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ, ಸ್ಟ್ರೆಸ್ ತೊಗೊಂಡು ರೆಸ್ಪಾಂಡ್ ಮಾಡ್ತೀರಾ ಅಥವಾ ಕಾಮಾಗಿ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ನಿಮ್ಮ ಕಂಟ್ರೋಲಲ್ಲಿದೆ. ನಾನು ಕೋಚ್ ಮಾಡಬೇಕಾದ್ರೆ ನನ್ನ ಕ್ಲೈಂಟ್ಸಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಗೆ ನಾಲೆಜ್ ಇದೆ ಬಟ್ ನೀವು ಇಂಪ್ಲಿಮೆಂಟ್ ಮಾಡ್ತಿಲ್ಲ ಅಂದರೆ ಆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ಅದೇ ನಿಮ್ಮ ನಾಲೆಜ್ ಇದೆ, ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅಂದಾಗ ಮಾತ್ರ ನಿಮಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಗೆ ಆ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅರ್ಥ. ಸೊ ಇಂಪ್ಲಿಮೆಂಟ್ ಮಾಡಿ ನೋಡಿ.